प्रचोदयात् पद्मासनस्य देवी पदब्रह्मस्वरूपिणी परमेष्ठी जगन्नाथर्महालक्ष्मी नमोऽस्तुते इष्टदेवता कुलदेवता माता पितृदेवताभ्यो नमः माता पितामही चैव तदैव प्रपितामही पिता पितामहश्चैव तदैव प्रपितामह माता महासपत्निकाः विश्वे देवसनन्दनम् एते रक्षन्तु न प्रीत प्रियश्चन् देहमङ्गलो माता मे पार्वती देवी पिता देवो महेश्वरः बान्धवः शिवभक्ता शाश्वतेषु भुवनत्रयम् इष्टदेवता ಅಮ್ಮೆ ಹೇಳಿದ್ ಯಾಕೆ ಎಲ್ಲರೂ ಅವ್ರಿಗೊಂದು ಇದೆ ಹೈಲೈಟ್ ಫೋಟೋ, ಗಾಡಿ ಫೋಟೋ ಇದು ಸೂಪರ್ ಅಮ್ಮ. ಇವತ್ತು ಏನೋ ನಮ್ಮ ನನ್ಗೆ ಯಾಕೆ ಬೇಕಾಯ್ತು ಸುಮ್ನೆರಪ್ಪ. ಇಂತ ನಂಬರ್ 1 ದಾವಡಿದು ಯಾವ್ದು ಬಂದೇ ಇರ್ಲಿಲ್ಲ. ಇನ್ಮೇಲೆ ಎಲ್ಲ ಇಷ್ಟಗಳು ಬರೋದು. ಕರೆಕ್ಟ್ ಆಗಿ ಹೇಳಿದ್ನಲ್ಲಮ್ಮ. ಈಗ ರಾಮಿ ಹೇಳಿದ್ದು ಕರೆಕ್ಟ್ ಸರ್. ನಮ್ಮನೇಲಿ ನಮ್ ಫಾದರು, ನಮ್ ದೊಡ್ಡಪ್ಪ, ನಮ್ ಫಾದರು ನಮ್ ಜೊತೆಲಿ 35 ವರ್ಷ ಜರ್ನಿಲಿದ್ರು. ಏನು HMT ಅಂತ ಅಂದ್ರೆ ಅದ್ರ ಗುಣ, ನಮ್ ತಂದೆ ಹೇಳೋರು ಬಸವಣ್ಣ ಅಂತ. ಅದು ಬಸವಣ್ಣ ಅಂತ ಅದಕ್ಕಂತ ಇದ್ರು. ಬಸವಣ್ಣ ಅಂದ್ರೆ ಟೂರ್ನಿಮೆಂಟ್ ಕಾನೂನ್ಗೆ ಏನ್ ಬೇಕು ಅದ್ ಆಡುತ್ತೆ. ಪ್ರಾಣ ಹೋದ್ರು ಖಾಲಿ ಬೀಳಲ್ಲ. ಕರೆಕ್ಟ್ ಆಗಿ ಟೈಮ್ ಕರೆಕ್ಟ್ ಆಗಿ ಮನೆಗೆ ಬರುತ್ತೆ. ಟೈಮ್ ಔಟ್ ಆಗಲ್ಲ. ಬೇರೆ ಒಂದ್ ಅಕ್ಕಿ ಜೊತೆ ಸೇರಲ್ಲ. ಟೂರ್ನಿಮೆಂಟ್ ಕಾನೂನ್ಗೆ ಕರೆಕ್ಟ್ ಆಗಿ ನಮ್ಗಿದೆ. ಆ ಬ್ಲಡ್ ಲೈನು ಅದು ಮುಂದೆ ನಾನು ನೀವು ಇಂಟರ್ವ್ಯೂ ಮಾಡಿದಾಗ ಹೇಳ್ತೀನಿ. ಬ್ಲಡ್ ಲೈನ್ ಅಂದ್ರೆ ಏನು ತುಂಬಾ ಇದೆ. 50-60 ವರ್ಷದ ಕತೆ ಹೇಳ್ಬೇಕು. ಅದ್ರಲ್ಲಿ ಏನಂದ್ರೆ ಟೂರ್ನಿಮೆಂಟ್ ಕಾನೂನ್ಗೆ ಕರೆಕ್ಟ್ ಆಗಿ ಆಡುತ್ತೆ. ಅದಕ್ಕೆ ನಾವು ಅದನ್ನೇ ಇಟ್ಕೊಂಡ್ ಬಂದ್ವಿ. ಓಕೆ ಸರ್. ರಮಿ ಕಾಫಿ ತರ್ತೀನಿ. ಧರ್ಮಣ್ಣ ಅವರು ಅಕ್ಕಿ ಎಲ್ಲ ಇದ್ ಮಾಡಿದ್ದಾರೆ. ಆದ್ರೆ ಏನೋ 21ರಲ್ಲಿ ಈ ಅಕ್ಕಿ ನಾನು ಮೇಲೆಕ್ಕದ್ಮೇಲೆ ಧರ್ಮ ಅವರು ಬಂದ್ರು. ಅವ್ರು ಬಂದ್ಮೇಲೆ ಅದೃಷ್ಟಕ್ಕೆ ಎಲ್ಲಾರ ಅದೃಷ್ಟಕ್ಕೆ ಆ ಜುಟ್ಟಿ ಆಡ್ಕೊಂಡು ಇವರು ಫುಲ್ ಇವರು ಜುಟ್ಟಿ ಜೊತೆಲೇ ಇದ್ದವರು. ಅದರಿಂದ ಅದರಿಂದ ಅದ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಮತ್ತೆ ನನ್ನ ತಮ್ಮ ಬಾಬುಗೂ ಎಲ್ಲಾರು ಅವ್ರ ಫ್ರೆಂಡ್ಸ್ಗಳಿಗೆಲ್ಲಾರ್ಗು ಬಂದು ಇಲ್ಲಿ ಕ್ಲೋಸ್ ಆಗಿರೋರು ಬಂದಿರೋದ್ರಿಂದ ಅವನ ಆತ್ಮಕ್ಕೆ ಶಾಂತಿ ಆಗುತ್ತೆ ಅಂತ ಆ ಒಂದು ಇದರಲ್ಲಿ ಇವರನ್ನ ಕರೆದು ಸನ್ಮಾನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸರ್ ನಮಸ್ಕಾರ ಫ್ರೆಂಡ್ಸ್, ನಾನು ಪೈಪ್ಲೈನ್ ಇಂದ ರಾಜು ಮಾತಾಡ್ತಾ ಇರೋದು. ಬಾಬಣ್ಣ ದಾವಡಿಗೆ ಬಂದಿದೀವಿ, ಅಮರಣ್ಣ ದಾವಡಿಗೆ ಬಂದಿದೀವಿ. ಇದು ಯಾಕಂದ್ರೆ 1 ವರ್ಷ ಆಯ್ತು ಅಕ್ಕಿ ತೀರ್ಕೊಂಡು. ಹೋದ ವರ್ಷ 26ನೇ ತಾರೀಕು 6ನೇ ತಿಂಗಳು 2025ರಲ್ಲಿ ಅಕ್ಕಿ ತೀರ್ಕೊಳ್ತು. ಇದು 1 ವರ್ಷದ್ದು ಓಪನ್ ಸೆರೆಮನಿ ಮಾಡಿದ್ದಾರೆ, ಗೂಡಿಗೆ ಪೂಜೆ ಮಾಡಿ. ಅದ್ರ ನಂತರ ಇಲ್ಲಿ ಗೂಡಿಗೆ ಬಂದಿದೀವಿ ಸರ್. ನಮ್ಮ ಧರ್ಮಣ್ಣ ಅವ್ರಿಗೆ ಒಂದು ಸೆಕೆಂಡ್ ಕೊಡ್ತಾ ಇದ್ದೀನಿ. ಏನಕ್ಕಂದ್ರೆ ಈ ವರ್ಷ ಇಲ್ಲಿಗೆ ಬಂದು ಆ ಪೂಜೆಗೆ ಪಾರ್ಟಿಸಿಪೇಟ್ ಮಾಡಿರೋದಕ್ಕೆ ನಮ್ ಕಡೆಯಿಂದ ಸರ್. ನಿಮ್ಗೆ ಬಾಬಣ್ಣ ಅವ್ರಿಗೆ ಎಷ್ಟು ದಿನದಿಂದ ಪರಿಚಯ ಸರ್? ನಮಗೂ ಬಾಬಣ್ಣ ಅವ್ರಿಗೆ ಒಂದು 20 ವರ್ಷ ಸ್ನೇಹಿತರಾಗಿದ್ದೀವಿ. ಇವರು ರಾಮಣ್ಣನು ಆಗ್ಲಿ, ಅವರು ಅಮ್ಮಿ ಅಣ್ಣನು, ನಾವೆಲ್ಲ ಜೊತೆಲೆ ಸೇರ್ತಾ ಇದ್ವಿ, ಜೊತೆಲೆ ಇರ್ತಿದ್ವಿ. ಬಟ್ ಅಕ್ಕಿ ಬಗ್ಗೆ ನಂಗೆ ಸ್ವಲ್ಪ ತುಂಬಾ ನಾಲೆಜ್ ಕಮ್ಮಿ. ಬಟ್ ಅಕ್ಕಿ ಅಂದ್ರೆ ತುಂಬಾ ನಮಗೂ ಆಸೆ. ಅದನ್ನ ನೋಡಕ್ಕೆ, ಅವ್ರ ಜೊತೆ ಮಾತಾಡಕ್ಕೆ, ಅಕ್ಕಿ ಆಡ್ಸೋದ್ ನೋಡೋದು ಅವೆಲ್ಲ ತುಂಬಾ ಇಷ್ಟ ನಮ್ಗೆ. ಬಾಬಣ್ಣವರು ನಾವೇನು ಫ್ರೆಂಡ್ಸ್ ತರ ಏನಿಲ್ಲ, ನಮ್ನ ಫ್ಯಾಮಿಲಿ ತರನ ಜೊತೆಲಿ ಇದ್ವಿ. ಎಲ್ಲ ಇವರು ಅಷ್ಟೇ, ರಾಮಣ್ಣನಾಗ್ಲಿ ನಮ್ಮ ಅಮ್ಮಿ ಅಣ್ಣಾಗ್ಲಿ, ನಾವೆಲ್ಲ ಜೊತೆ ಫ್ರೆಂಡ್ಸ್ ತರನ ಇದ್ವಿ. ನಾವು ಸಾಯಂಕಾಲ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ತಿದ್ವಿ, ಕಾಫಿ ಕುಡಿದಿದ್ವಿ, ಜೊತೆಲಿ ಇದ್ದು ಬಂದು ಮಾತಾಡ್ತೀವಿ, ಸಾಯಂಕಾಲ ತನಕ ಜೊತೆಲಿ ಇರ್ತಿದ್ವಿ. ಬಟ್ ಅಕ್ಕಿ ಬಗ್ಗೆ ಸ್ವಲ್ಪ ನಮಗೂ ಇಂಟ್ರೆಸ್ಟ್ ಇರೋದಕ್ಕೆ ಬಾಬಣ್ಣನ ಜೊತೆ ಸ್ವಲ್ಪ ಸೇರೋದು, ಹೋಗೋದು, ಮಾಡ್ತಿದ್ವಿ. ಓಕೆ. ಮತ್ತೆ ಇನ್ನೊಂದು ಈ ಅಕ್ಕಿ ಬಗ್ಗೆ ಸರ್, ಈ ಅಕ್ಕಿ ಉಡಾನ್ ಮಾಡ್ದಾಗಿಂದ, ಅಕ್ಕಿ ಆಡಿದಿಂದ ಎಲ್ಲ ಪ್ರತಿಯೊಂದ್ ಜನಕ್ಕೂ ಗೊತ್ತು. ಯಾವ ರೀತಿ ನೀವು ಇವಾಗ ಬಾಬಣ್ಣನ ಜೊತೆ ಇದ್ದೆ ಅಂತೀರಾ, ಯಾವ ರೀತಿ ರೆಡಿ ಮಾಡ್ತಿದ್ರು, ಎಷ್ಟೊತ್ತಿಗೆ ಅಕ್ಕಿನ ಎಬ್ಬರಿಸ್ತಿದ್ರು, ಯಾವ ಟೈಮಿಗೆ ಫೀಡಿಂಗ್ ಮಾಡ್ತಾ ಇದ್ರು, ಯಾವ ರೀತಿ ಉಡಾನು, ವಾರಕ್ಕೆ ಎಷ್ಟ್ ದಿನ ಬಿಡ್ತಿದ್ರಿ ಅಂತ ನಿಮ್ಗೇನಾದ್ರು ತಿಳುವಳಿಕೆ ಇದೆಯಾ ಸರ್? ಇದ್ರ ಬಗ್ಗೆ ನನ್ಗೇನ್ ಐಡಿಯಾ ಇಲ್ಲ ಸರ್.
ಯಾಕೆಂದ್ರೆ ನಾವು ಆ ಅಕ್ಕಿನ ಬಿಡ ಶಾರ್ಟ್ ಮಾಡಿದಾಗ ಬಾಬಣ್ಣ ಬಿಡ್ತಾ ಇದ್ರು, ಆಮೇಲೆ ಅಣ್ಣನೂ ಬಿಡ್ತಾ ಇದ್ರು. ನಾವು ಬರೀ ದೂರ ನಿಂತ್ಕೊಂಡು ನಾವು ಪ್ರೇಕ್ಷಕರು ನೋಡೋದು ಹಿಂಗ ಅಕ್ಕಿನ ಹೆಂಗ್ ಆಡ್ತಾ ಇದೆ, ಹೆಂಗ್ ಮಾಡ್ತಾ ಇದ್ವಿ ಅಂತ. ಫ್ರೆಂಡ್ಶಿಪ್ ಅಲ್ಲಿ ಮಿಕ್ಕಿದೆಲ್ಲ ಇಲ್ಲಿದ್ದಾರೆ ಹಿರಿಕರು, ಅವರೆಲ್ಲ ತುಂಬಾ ವರ್ಷದಿಂದ ಅದೇನ್ ಮಾಡಿ ನಮ್ಗೆ ಇವತ್ತು ಸೀಕ್ರೆಟ್ ನಮ್ಗೆ ಹೇಳಿಲ್ಲ, ನಾವ್ ಇದ್ರ ಬಗ್ಗೆ ಗೊತ್ತಿಲ್ಲ. Okay. ಬಟ್ ಏನಂದ್ರೆ ನಾನು ಒಂದು ಅಕ್ಕಿ ಬಗ್ಗೆ ಹೇಳ್ಬೇಕೇನಂದ್ರೆ ಅದು ಹುಟ್ಟಿರೋದೇ ಆಡಕ್ಕೆ ಹುಟ್ಟಿರೋದು, ಆಮೇಲೆ ಒಂದು ರೆಕಾರ್ಡ್ ಮಾಡಕ್ಕೆ ಹುಟ್ಟಿರೋದು. ಹೆಸರು ಮಾಡಿರೋದು ನನ್ಗೆ ಗೊತ್ತಿಲ್ಲ. ಇವತ್ತು ನಮ್ ಇಡೀ ಕರ್ನಾಟಕ ನೋಡಿದೆ ಅಕ್ಕಿ ಆಡಿರೋದು, ಅದು ಸಹಜವಾಗಿ ಆಡ್ಸಿದ್ದಾರೆ. ಖಂಡಿತ. ಆಮೇಲೆ ಎಲ್ಲಾ ಜನ ಟೂರ್ನಿಮೆಂಟ್ಗೂ ಅಕ್ಕಿ ಆಡಿದೆ. ಆಮೇಲೆ ಅದು ನಾನು ಅದೊಂದೇನ್ ಇಷ್ಟ ಬೀಳ್ತೀನಿ ಅಂದ್ರೆ ಅದ್ರ ಬಗ್ಗೆ ಅದು ಹುಟ್ಟಿರೋದೇ ಒಂದು ರೆಕಾರ್ಡ್ ಮಾಡಕ್ಕೆ ಅಂತ. ಅದೇ ತರ ವೀರಣ್ಣ ಆಡ್ಬೇಕಾದ್ರೆ ತೀರೋಗಿರೋದು ಅಕ್ಕಿ ಇವತ್ತು 1 ವರ್ಷ ಆಗಿದೆ. ನಮ್ನೆಲ್ಲ ಸೇರ್ಸಿರೋದಕ್ಕೆ ಇಲ್ಲಿ ಬಂದು ಒಂದು ಪೂಜೆ ಮಾಡಿ ನಮ್ಗೊಂದು ಸಂತೋಷ ಆಯ್ತು ಅಣ್ಣನಿಂದ. ಇದು ಯಾವತ್ತೂ ನಾವು ಮರೆಯಲ್ಲ ಅಣ್ಣ. ನಮ್ನು ನಿಮ್ ಮನೆ ಬಾಬಣ್ಣ ಇಲ್ಲೇ ಇದ್ರು ನಮ್ನ ಒಂದು ಮನೆ ಫ್ಯಾಮಿಲಿ ಅವ್ರ ತರನೇ ಇವತ್ತು ಟ್ರೀಟ್ ಮಾಡಿದ್ದೀರಾ. ಥ್ಯಾಂಕ್ ಯು ರಾಮಣ್ಣ, ನೀವು ನಮ್ ಜೊತೆನೇ ಇದ್ದೀರಾ. ಇರ್ತೀನಿ. ಇನ್ನೊಂದೇನು ಏನಂದ್ರೆ ಕೊನೆಯಲ್ಲಿ ನಾನು 21ಕ್ಕೆ ಮೇಲೆಕ್ಕಿದ್ದು, 21 ಮೇಲೆಕ್ಕದ್ಮೇಲೆ ಈ ಅಕ್ಕಿ ಏಟೆತ್ತಿಸ್ತೋ ನಾನು ಬಾಬು. 22, 23 ಬಾಬು ನಾನು ಬಿಟ್ಟು 23 13:17 ನೋಡಿ ಇದೇ ಬಿಲ್ಡಿಂಗ್. ಹೌದೌದು. ಬಾಬುಗೆ ಇದಾಯ್ತು ಕೋಮಾ ಸ್ಟೇಜ್ಗೆ ಹೋದ್ಮೇಲೆ. ಆಮೇಲೆ ನಾನು ಇದನ್ನ ಹ್ಯಾಂಡಲ್ ಮಾಡಿದಾಗ ಒಳ್ಳೆ ಹೆಸರು ತಂದು ಕೊಡ್ತು. ಅದೇನಂದ್ರೆ ಇಡೀ ಕರ್ನಾಟಕ, ಇಡೀ ದೇಶದಲ್ಲಿ ನನ್ನ ಮಾಡೋ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ದುಬೈಯಿಂದ ಎಲ್ಲಾ ಕಡೆಯಿಂದ ಅದ್ರ ಫ್ಯಾನ್ಸ್ ಇದ್ದಾರೆ. ಇನ್ನೊಂದೇನಂದ್ರೆ ಅದು ಎಲ್ಲಾರನ್ನು ಫ್ಯಾನ್ಸ್ ಮಾಡ್ಕೊಂತ ಇತ್ತು. ಒಂದ್ 3 ತಿಂಗಳಿಂದ ಆಂಬೂರಿಂದ ಬಂದಿದ್ರು, ಮಡ್ರಾಸಿಂದ ಬಂದಿದ್ರು. ಅವ್ರು ಹೇಳಿದ್ರು, ಸರ್ ಅವ್ರಿಗೆ ಏನೂ ಗೊತ್ತಿಲ್ಲ, ಸುಮ್ನೆ ಅಕ್ಕಿಗಳು ಮಡಗಿದ್ದಾರೆ, ಆದ್ರೆ ಎಲ್ಲಾರ ಇನ್ಸ್ಟಾಗ್ರಾಮು ಫೇಸ್ಬುಕ್ ಐತೆ. ಈ ಜುಟ್ಟಿನ ನೋಡಿ ನೋಡಿ ಸತ್ತಾಗ ಎಲ್ಲಾ ಹುಡುಗರು ಅಳಿತಾರೆ ಸರ್ ಅಂದ್ರು. ಆ ತರ ಹೆಸರು ಸಂಪಾದನೆ ಮಾಡೈತದು. ಅದು ಅದಕ್ಕಾಗಿ ಹುಟ್ಟಿತ್ತು. ಅದಕ್ಕೋಸ್ಕರನೇ ನಾನು, ನನ್ನ ತಮ್ಮ ಇಲ್ಲ, ಇವ್ರು ನಾವೆಲ್ಲ ಅದಕ್ಕೆ ಸೆರೆಮನಿ ಮಾಡೋಣ ಅಂತ ಪೂಜೆ ಮಾಡಿದೀವಿ. ರಾಜು ಅವರೇ, ಇದು ಪಿಜನ್ ಪಲ್ಸ್ ಕಡೆಯಿಂದ ಸ್ಪೆಷಲ್ ಆಗಿ ನಿಮ್ಗೊಂದು ಪ್ರಶ್ನೆ ನನ್ನಲ್ಲಿ ಕೇಳಬೇಕು ಅಂತ ಅನ್ಸ್ತಾ ಇದೆ. ಏನಂತ ಹೇಳಿದ್ರೆ, ಸಾಕಷ್ಟು ಒಡನಾಟ ಇಟ್ಕೊಂಡ್ ಬಂದಂತವ್ರು ನೀವು ಈ ವಾಸಪ್ಪ ದಾವಡಿಗೆ ಮತ್ತೆ ಬಾಬಣ್ಣನಲ್ಲಿ ತುಂಬಾ ಒಡನಾಟ ಇಟ್ಕೊಂಡ್ ಬಂದವರು, ಆಯ್ತಾ? ಈ ಒಂದು ವಾಸಪ್ಪ ದಾವಡಿಗೂ ಮತ್ತೆ ಬಾಬಣ್ಣವ್ರಿಗೂ ನಿಮ್ಗೂ ಯಾವ ರೀತಿ ಸಂಬಂಧ ಇತ್ತು ಅಂತ ನನ್ಗೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಪಿಜನ್ ಪಲ್ಸ್ಗೆ ಹೇಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದು ರಿಕ್ವೆಸ್ಟ್. ಇದು ಒಂದ್ ಮಾತು ಹೇಳ ಸರ್, ನಾವು ವಾಸಪ್ಪ ದಾವಡಿ ಅಂತ ನಾವು ಬಂದೇ ಇಲ್ಲ ಸರ್. ಇದು ಏನಂದ್ರೆ ಕನ್ನಯ್ಯ ದಾಡಿ ಅಂತ ನಮ್ಮಣ್ಣ. ಓಕೆ. ಇದು ಬಾಬಣ್ಣ ಬಹಳ ಪ್ರೀತಿ ಮಾಡ್ತಾ ಇದ್ದಿದ್ದು. ಅವ್ರ ಕೈಯೊಳಗೆ ಯಾವಾಗಾರು ಯಾವ್ದಾರ ಫೋಟೋ ನೋಡಿ JK ಅಂತ ಹಾಕೊಂಡಿರ್ತಾರೆ. ಓಕೆ. ಇಷ್ಟಗ್ಲ ಯಾವ್ದೋ ಉಂಗ್ರ. JK ಅಂದ್ರೆ ಜಯಮ್ಮ ಅಣ್ಣ ಅಂತ. ಬರೀ ವಜ್ರದೊಳಗೆ ಹಾಕೊಂಡಿರ್ತಾರೆ, ಮಧ್ಯದೊಳಗೆ JK ಅಂತ ಇಷ್ಟಗ್ಲ ಇರುತ್ತೆ, ದೊಡ್ಡದು. J ಅಂದ್ರೆ ಜಯಮ್ಮ ಅಂತ ಅವ್ರ ತಾಯಿ ಹೆಸರು, ನಮ್ಮ ತಾಯಿ ಹೆಸರು. K ಅಂದ್ರೆ ಕಣ್ಣನಾಯ್ಡು ಅಂತ ಅವ್ರ ದೊಡ್ಡಣ್ಣ. ಈ ಪಾರ್ವಳಕ್ಕಿ HMT ಅಂದ್ರೆ ಶ್ರೀರಾಮ್ಪುರದೊಳಗೆ ಇವ್ರು ವಾಸಪ್ಪ ಅವರಿದ್ರು. ಇವ್ರನ್ನ ಆ ಕಾಲದೊಳಗೆ ಒಳ್ಳೆ ಪೈಲ್ಮಾನ್ರು. ಯಾರು? ಕಣ್ಣನಾಯ್ಡು ಅಂದ್ರೆ ಬಹಳ ಒಂದು ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ರು. ಕರ್ನಾಟಕ ಲೆವೆಲ್ಗೆ ಹೆಸರು ಮಾಡೋ ಅಂತ ಪೈಲ್ಮಾನ್ರು ಇವರು. ಆ ಟೈಮ್ ಒಳಗೆ ಕಾರಣಾಂತರ ದುರಂತ ಆಗೋಯ್ತು, ಆಕ್ಸಿಡೆಂಟ್ ಆಗೋಯ್ತು. ಅದಕ್ ಮುಂಚೆ ಇವರೆಲ್ಲ ಚಿಕ್ಕವರಾದಾಗ ಇವರನ್ನ ಶ್ರೀರಾಮ್ಪುರದೊಳಗೆ ಇವ್ರ ದೊಡ್ಡಪ್ಪನ ಹತ್ರ ಹೋಗಿ HMTಗಳನ್ನ ಎತ್ಕೊಂಬರೋರು. ಇವ್ರ ತಂದೆ ಹೋಗಲ್ಲ, ಯಾರೋ ಅಣ್ಣನ ಹತ್ರ. ಇವ್ರಣ್ಣ ಹೋಗಿ HMTನ ಹೋಗಿ HMT ಅಂತ ಆಸೆ ಪಟ್ಟವನ್ ಇವ್ರಣ್ಣ. ಇದು ಮೂಲ ಕಾರಣ HMT ಅನ್ನೋದಿದು. ವಾಸಪ್ಪ ಅವರಲ್ಲ, ಇದು ಕಣ್ಣ ದಾವಡಿ. ಇದು ಕಣ್ಣಯ್ಯ ದಾವಡಿ, ಕಣ್ಣಯ್ಯ ದಾವಡಿ. ಇದು ಆಕ್ಚುಲಿ ಅವ್ರ ಹೆಸರು ಬರ್ಬೇಕು. ಇದು ಮೂಲ ಕಾರಣ ಅವ್ರ ಅಣ್ಣ. ನೋಡಿ ಅಲ್ಲಿ ಫೋಟೋ ಇದೆ, ಅದನ್ನ ತೋರ್ಸಿ ಒಂದ್ಸತಿ. ಇಲ್ಲ, ಇದೆ ನನ್ನ ಹತ್ರ ಇದೆ. ಅದನ್ನ ತೋರ್ಸಿ. ಏನ್ ಹೇಳಿ? ನಾವೆಲ್ಲ ವಾಸಪ್ಪ ಅವ್ರು ನೋಡಿಲ್ಲ, ಕಣ್ಣಯ್ಯ ನಾಯ್ಡುನೇ ಮೇನ್ ಇದಕ್ಕೆ ಮೂಲ ಕಾರಣ. ಬಾಬು ಎಷ್ಟೋ ವರ್ಷ ಅವ್ರನ್ನ ಚಿತಿ ಮಾಡ್ಕೊಂಡ್ ಬಂದಿದ್ದಾನೆ. ಇವತ್ತು ಮಾಡ್ತಾ ಇದ್ದ, ಬದುಕಿದ್ರೆ ಮಾಡ್ತಾ ಇದ್ರು. ಅಷ್ಟು ಪ್ರೀತಿ ಅವ್ರ ಅಣ್ಣನ್ಗೆ. ಪಾರ್ವಾಳ ಶೋಕಿ
ಇವ್ರ ಮಧ್ಯದೊಳಗೆ ನಾನು ಇವ್ರ ಮನೆಗೆ ಒಡನಾಟ ಇವತ್ತವರೆಗೂ ಇತ್ತು. ಬಾಬು ಹೋದ್ಮೇಲೆ ನಾನು ಕಮ್ಮಿ ಮಾಡ್ಕೊಂಡ್ಬಿಟ್ಟೆ, ಬಿಟ್ಬಿಟ್ಟೆ. ಮತ್ತೆ ಅದಕ್ಕೆ ಕರ್ಕೊಂಡ್ ಬಂದಿದ್ದು ನಾನು. ಯಾಕಂದ್ರೆ ಮಧ್ಯದೊಳಗೆ ಅಕ್ಕಿ ಶೋಕ್ ಬಿಟ್ಬಿಟ್ಟಿದ್ರು ಅವರು. ಓಕೆ ಒಂದು ಕರೆಕಾಲು, ಒಂದು ಸಾಯಂಕಾಲ ಆಡೋದು ಒಂದು ಗಂಟು ಸಿಕ್ಬಿಟ್ರು ಇವ್ರಿಗೆ. ಓಕೆ ಅದಕ್ಕೆ ರಿವೋಕ್ ಆಗಿದ್ದು. ಕಾರಣಾಂತರದಿಂದ ಬಾಬು ಮದುವೆ ಆಗಿ ಬಿಟ್ಬಿಟ್ಟಿದ್ರು ಶೋಕು ಎಲ್ಲಾರು. ಕನ್ನಯ್ಯ ನಾಯ್ಡುನೇ ಮೇನ್ ಇದಕ್ಕೆ, ದೌಡಿಗೆ, ಬೇರೆ ಯಾರು ಕಾರಣ ಅಲ್ಲ. ಕರೆಕ್ಟ್ ಸರ್? ಖಂಡಿತ ಖಂಡಿತ 100%. ನಮ್ಮ ಅಣ್ಣ ಅವರೇ HMT ಮೂಲಗಾರರು. HMT ಅಂತ ಓಡಾಡ್ತಾ ಇದ್ದಿದೆ ಇವ್ರ ಅಣ್ಣ ಅವರು. ಇದು ಕಾರಣ. ಹೇಳಿ ಸರ್. ಆಮೇಲೆ ಈಗ ನೀವು ಕೇಳಿದ್ರಲ್ಲ ರಾಜು ಬಗ್ಗೆ, ನೋಡಿ ಇಲ್ಲಿ ಇವರೆಲ್ಲ ಚಿಕ್ಕ ಹುಡುಗರು ಇಲ್ಲಿ ನಮ್ ಜೊತೆಲಿ ಈ ಒಡನಾಟ ಇಟ್ಕೊಂಡು ಈ ಅಕ್ಕಿಗಳನ್ನ ನೋಡ್ಕೊಂಡು ಮಾಡ್ಕೊಂಡು ಇವರೆಲ್ಲ ಜೊತೆಲಿ ಬೆಳೆದು ಇವಾಗ ರಾಜು ನನ್ ನೋಡ್ದಂಗೆ ಸೀನಿಯರ್ ಎಲ್ಲರಿಗಿನ್ನ ರಾಜುನೇ. ಇಲ್ಲಿ ಚಿಕ್ಕ ಹುಡುಗನಿಂದಾನು ರಾಜು ಗೊತ್ತು. ಆಮೇಲೆ ಅವನು ಶ್ಯಾಮ ನಮ್ಮನೇಲಿ ಹೋಗಿದ್ದು, ಯೂಸಫ್ ಅವ್ರ ತಂದೆ ನನ್ ಜೊತೆಲಿ ಕೆಲಸ ಮಾಡ್ತಾ ಇದ್ರು, ಅವ್ನ್ ಮೊದ್ಲು ಇಲ್ಲಿ ಬಂದೇ ಹೋಗಿದ್ದು. ಬಹಳಷ್ಟು ಜನ ಇಲ್ಲಿ ಬಂದು ಹೋಗಿದ್ದಾರೆ. ಎಲ್ಲ ಈ ದಾವಡಿ ಎಲ್ಲರಿಗೂ ಒಂಥರ ಒಡನಾಟ ಈ ತರ ಇರೋದು. ನಾವು ಅಕ್ಕಿ ಕೊಡಬಾರ್ದು ಇನ್ನೊಂದು ಅದೇ ಏನಿಲ್ಲ, ಎಲ್ಲಾರು ಇದು ಮಾಡ್ತಾ ಇರೋದು. ಬಹಳಷ್ಟು ಜನ ಇಲ್ಲಿ ಬೆಳೆದಿದ್ದಾರೆ. ಅದರಲ್ಲಿ ಪಕ್ಕದಲ್ಲಿ ರಾಜು ಇರೋದ್ರಿಂದ ರಾಜು ಕಂಟಿನ್ಯೂ ಆಗಿ ಬಂದಿದ್ದಾನೆ ಜೊತೆ. ರಾಜು ಸರ್, ಮಾತಾಡೋ ರಾಜು. ಇವಾಗ ನಿಮ್ಮ ಅಭಿಪ್ರಾಯನ ಹೇಳಿ ಸರ್. ಯಾವ ತರ ಇತ್ತು ಈ ಒಂದು ಮನೆಗೆ ಮತ್ತೆ ಬಾಬಣ್ಣಂಗೂ ನಿಮ್ಗೂ ಯಾವ ರೀತಿ ಸಂಬಂಧ ಇತ್ತು ಅಂತ? ಸರ್ ನಮ್ಗೆ ಚಿಕ್ಕ ವಯಸ್ಸಿಂದಾನೇ ಶೋಕು. ಅಂದ್ರೆ ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತಿದ್ದೆ, ಬಂದಾಗಿದ್ಮೇಲೆ ಜಂಗ್ಲಿ ಹಿಡ್ಕೊಂಡು ಅದ್ರ ಜೊತೆ ಶೋಕ್ ಕಲ್ತಿದ್ದು ಫಸ್ಟ್. ಅದಾಗಿದ್ಮೇಲೆ ಸ್ಟಾರ್ಟಿಂಗು ಮಾರ್ಕೆಟ್ ಅಲ್ಲಿ ಅಕ್ಕಿ ತಂದಿ. ಆದ್ರೆ ಇವಾಗಿರೋ ವಾತಾವರಣ ಬೇರೆ, ಮುಂಚೆ ಇದ್ದಿದ್ ವಾತಾವರಣ ಬೇರೆ. ಯಾಕಂದ್ರೆ ಅವಾಗ ದಾವಡಿ ಇದ್ದಿದ್ದೆ ಬಾಬಣ್ಣನ ದಾವಡಿ, ಮುನೀಶ್ವರ ದಾವಡಿ, ಇಷ್ಟೇ ದಾವಡಿ. ಅದನ್ ಬಿಟ್ರೆ ಸೋಮಣ್ಣ ಸೀಲಿಗೆ ಬಿಡ್ತಾ ಇರ್ಲಿಲ್ಲ ಸರ್. ಒಂದೇನ್ ಗೊತ್ತಾ ಸರ್, HMT ಅಂದ್ರೆ ಇವ್ರ ಮನೆಗೆ HMT ಬಿಟ್ಟು ಅಕ್ಕಿನೇ ಸೇರ್ಸಿಲ್ಲ ಸರ್. ನಾನೇ ಫಸ್ಟ್ ಇವ್ರ ಮನೆಗೆ ಬೇರೆ ಅಕ್ಕಿ ಸೇರ್ಸಿದ್ದು. ಒಂದು ತಾರ ಜೊತೆ ಒಳಗೆ ಅದು ಫಸ್ಟ್ ಇವ್ರ ಮನೆಗೆ ಹೊಸ ಅಕ್ಕಿ ರೀ ಎಂಟ್ರಿ ಆಗಿ. ಅದು ಕೂಡ ರೆಕಾರ್ಡ್ ಆಯ್ತಲ್ಲ, ತಾರ ಕೂಡ ಆ ಟೈಮ್ ತಾರ ಬಂತು. ಆಮೇಲೆ ಒಂದು ರಾಕ್ಷಸಿ ಧೂಮ ಗಂಟು ತಗೊಂಡು ದಡಿಯ ಗಂಟ ಅಂತ ಎಂಟ್ರಿ ಕೊಡ್ತು. ಅದು ನಮ್ಮ ಮನೆಗೆ ಮರಿ ಮಾಡಿ ತಂದು ಕೊಟ್ಟಿದ್ದು. ಅಲ್ಲಿವರೆಗೂ ಇವ್ರ ಮನೆಗೆ ಬೇರೆ ಅಕ್ಕಿ ಯಾವ ಮುಖನೂ ಇವ್ರ ಮನೆಗೆ ಬಂದೇ ಇಲ್ಲ ಸರ್. ನಾನು ಕಂಡಂಗೆ HMT ಬಿಟ್ಟು ಇವ್ರ ಮನೆಗೆ ಅಕ್ಕಿ ಸೇರ್ಸೇ ಇಲ್ಲ ಸರ್. ಕೇಳಿ ಸರ್, ಯಾರು ಸೇರ್ಸೋದೇ ಇಲ್ಲ ಅವ್ರ ಅಕ್ಕಿನ. ಅಕ್ಕಿ ಲಾಸ್ಟ್ ಒಳಗೆ ಇವ್ರ ಮನೆಗೆ ಇಷ್ಟು ತುಂಬಿದ್ದು. ಆಮೇಲೆನೆ ಇವನು ಮಕ್ಷಿ ಅದು ಇದು ಎಲ್ಲ ಸೆಟ್ ಮಾಡಿದ್ದು. ಅಲ್ಲಿವರೆಗೂ ಇವ್ರ ಮನೆಗೆ ಒಂದ್ ಅಕ್ಕಿ ಸೇರ್ಸಿಲ್ಲ ಸರ್. ಒಂದ್ ಹೆಣ್ಣು ತರ್ಬೇಕು ಅಂದ್ರೆ 6 ತಿಂಗಳು 1 ವರ್ಷ ಬೇಕು ಸರ್ ಬಾಬುಗೆ. ಅದು ಅವ್ರ ಅಪ್ಪ, ಅದ್ರ ತಾತ, ಮುತ್ತಜ್ಜಿ ನಾನ್ ಬೈಯೋದು, ಇದೆಲ್ಲಿಂದ ಬಂತು ಅದೆಲ್ಲಿಂದ ಬಂತು ವಂಶ. ಅದಕ್ಕೆ ನನ್ಗೂ ಅವನಿಗೂ ಜಗಳ. ಅಕ್ಕಿನೇ ತರಲ್ಲ ಸರ್ ಇವ್ರ ವಂಶದವ್ರು ಅಕ್ಕಿ ತಂದೇ ಇಲ್ಲ. ಇದೆಲ್ಲ ತಾರ ಆದ್ಮೇಲೆ ಧೂಮ ಆದ್ಮೇಲೆ ಮಕ್ಷಿ ಇವೆಲ್ಲ ಬಂದಿದ್ದು ಸರ್. ಇವ್ರ ಮನೆಗೆ ಅಕ್ಕಿನೇ ಯಾವ್ದು ತಂದಿಲ್ಲ ಸರ್. ಇವ್ರಪ್ಪರು ಲೈಕ್ ಮಾಡಲ್ಲ. ಪಾರಂಪರ್ಯವಾಗಿ HMT ಮೇಲೆ ಡಿಪೆಂಡ್ ಆಗಿದ್ರು ಇವರು. ಸರ್ ಏನಾಯ್ತು, ಇವ್ರ ಮನೆಗೆ ಇದೆಲ್ಲ ಸರ್ ತಾರ ಬಂದಿದ್ ನನ್ನಿಂದ, ಧೂಮ ಬಂದಿದ್ ನನ್ನಿಂದ, ಮಕ್ಷಿ ಅದೆಲ್ಲಿಂದ ತನ್ನೋ ಗೊತ್ತಿಲ್ಲ. ಕೆಟ್ಟಣ್ಣ ಅವ್ರದ್ದು ಈ 3 ಬ್ರೀಡ್ ಹೊಸಾದ್ ಬಂದಿದ್ ಸರ್ ಇವ್ರ ಮನೆಗೆ. ಇನ್ಯಾವ ಬ್ರೀಡ್ ಬಂದಿಲ್ಲ ಸರ್. ಅಂದ್ರೆ ಸ್ಟಾರ್ಟಿಂಗ್ ನನ್ ಕೇಳಿ ಸರ್, ನನ್ಗೆ ಗೊತ್ತು. ಇವ್ರ ಮನೆಗೆ HMT ಬಿಟ್ಟು ಅಕ್ಕಿ ಸೇರಿಲ್ಲ ಸರ್, ಸೇರ್ಸಲ್ಲ ಸರ್ ಇವ್ರು. ಜುಟ್ಟಿ 21 ಹುಟ್ಟಿದ್ದು 3 ವರ್ಷ ಆಡ್ತು. 25 26 7 25ರಲ್ಲಿ ತಿರೋಯ್ತು. ಇವತ್ತಿಗೆ 1 ವರ್ಷ ಆಯ್ತು. ಅದ್ರ ನೆನಪಿಗೋಸ್ಕರ ಅದನ್ನ ನಾವು ಯಾವತ್ತೂ ಮರೆಯಕ್ಕೆ ಆಗಲ್ಲ, ಯಾರೂ ಮರೆಯಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಅದಕ್ಕೆ ಪೂಜೆ ಮಾಡಿದ್ವು. ಅದರಲ್ಲಿ ಬಹಳ ಜನಕ್ಕೆ ಗೊತ್ತಿಲ್ಲ. ರಾಮಿ ಬಂದು ನಮ್ಮ ಫ್ಯಾಮಿಲಿ ಫ್ರೆಂಡು. ನಾನು ಸ್ವಲ್ಪ ದೊಡ್ಡವನು, ಬಾಬು ರಾಮಿ ನಾವು ನಮ್ಮ ತಂದೆ ನಮ್ಮ ಜೊತೆಲೇ ಬಂದಿರೋರು, ಅಕ್ಕಿಲೂ ಬಂದಿರೋರು, ಮತ್ತೆ ಇವತ್ತಿಗೂ ನಾವು ಅವ್ರ ಫ್ಯಾಮಿಲಿ ಫ್ರೆಂಡು. ಅದರಿಂದ
ನಮ್ ಬಾಬು ಇಲ್ಲ, ಇವರಿಬ್ರು ಜೊತೆ ಇವ್ರು ಇರೋದ್ರಿಂದ ಅದಕ್ಕೆ ಕರೆದು ಅವನ ಆತ್ಮಕ್ಕೆ ಶಾಂತಿ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ನನ್ನ ರಾಮಿ ಅವ್ರಿಗೆ ನಾನು ಸನ್ಮಾನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಬಾಬು ಆತ್ಮಕ್ಕೆ ಶಾಂತಿ ಸಿಗ್ಲಿ, ಜುಟ್ಟಿಗೂ ಶಾಂತಿ ಸಿಗ್ಲಿ. ಆಮೇಲೆ ಥ್ಯಾಂಕ್ ಯು. ರಮೇಣ, ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ ಇಂದ ಬರ್ತಾ ಇದ್ದೀನಿ. ಓಕೆ ಆಯ್ತಾ, ಈ ವಾಸಪ್ಪ ದಾವಡಿಗುನು ನಿಮಗೂ ಏನ್ ಸಂಬಂಧ? ಸರ್, ನಾನು ಬಾಬಣ್ಣ ಚೈಲ್ಡ್ಹುಡ್ ಫ್ರೆಂಡ್ಸ್. ಓಕೆ. ತುಂಬಾ ಚಿಕ್ಕ ಹುಡುಗರಿಂದ ನಾನು ಬಾಬಣ್ಣ ಚೈಲ್ಡ್ಹುಡ್ ಫ್ರೆಂಡ್. ಸುಮಾರು 60 ವರ್ಷ. ನಾವು ಚಿಕ್ಕ ಹುಡುಗನಿಂದ ನಾನು ಬಾಬಣ್ಣ ಪಾರಳಕ್ಕಿ ಶೋಕ್ಕೊಳ್ಗಿದ್ವಿ, ಓಕೆ ಜೊತೆಯೊಳಗೆ ಬೆಳೆದವರು. ಓಕೆ ಆ ಪಾರಳಕ್ಕಿ ಒಳಗೆ ಜೊತೆಯೊಳಗೆ ಶೋಕ್ ಮಾಡಿದವರು. ಓಕೆ. ಚಿಕ್ಕ ಹುಡುಗನಿಂದ ನಾನು ಬಾಬಣ್ಣ ಪಾರಳಕ್ಕಿ ಜೊತೆಯೊಳಗೆ ಶೋಕ್ ಮಾಡಿದವ್ರು. ನೀವು ಇಷ್ಟು ವರ್ಷ ಶೋಕಿ ಏನ್ ಮಾಡಿದ್ರಿ? ಚಿಕ್ಕ ವಯಸ್ಸಿಂದ ನೀವು ಇಬ್ರು ಒಡನಾಟ ಇಟ್ಕೊಂಡು ಪ್ರತಿದಿನ ಮೀಟ್ ಮಾಡ್ಕೊಂಡು ಈ ಶೋಕಿಗೆ ನೀವಿಬ್ರು ಎಂಟ್ರಿ ಆದಂತವ್ರು. ಇರ್ತಾ ಇದ್ರು ಅವಾಗ. ಒಂದು ಕರ್ನಾಟಕದಲ್ಲಿ ನಿಮ್ದೇ ಆದ ಹೆಸರು ಇಡೀ ಕರ್ನಾಟಕದಂತ ಅಂತಲ್ಲ, ಕರ್ನಾಟಕ ಬಿಟ್ಟು ಕೂಡ ನಿಮ್ಮ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಓಕೆ. ಇವಾಗ ನಮ್ಮ ಪೈಪ್ಲೈನ್ ಬಾಬು ಅವರು ಅಂದ್ರೆ ವಾಸಪ್ಪ ದಾವಡಿ, ನಿಮ್ಮ ಆತ್ಮೀಯ ಸ್ನೇಹಿತ, ಆಯ್ತಾ, ಅವ್ರದ್ದು ಕೂಡ ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರಿದೆ, ಅರ್ಥ ಆಯ್ತಾ? ಅವರಲ್ಲಿ ಇದ್ದಂತ ವಿದ್ಯೆಗಳಲ್ಲಿ ನೀವು ನೋಡಿದಂತದ್ದು ಏನಿದೆ ಯಾರ ಹತ್ರ? ಬಾಬು ಅವ್ರ ಹತ್ರ. ಬಾಬು ಅವರು, ನಾವು ಈಗ ಟೆಕ್ನಿಕಲ್ ತುಂಬಾ ಚೇಂಜ್ ಆಗಿದೆ. ಓಕೆ. ಈ ಟೆಕ್ನಿಕಲ್ ಒಳಗೆ ನಾವು ಯೂಸ್ ಮಾಡ್ತಾ ಇರ್ಲಿಲ್ಲ. ನಾವು ಹಳೆ ಕಾಲದೊಳಗೆ ನೋಡಿ, ನಾಗಪ್ಪ ಅವ್ರು ಇರ್ಬಹುದು, ಗುರುಮೂರ್ತಿ ಅವ್ರು ಇರ್ಬಹುದು, ಇವಾಗ ಆ ತರ ನಾವು ಅವ್ರ ಹತ್ರ ವಿದ್ಯೆ ಕಲ್ತವ್ರು ನಾವು. ಇವಾಗ ಬಾಬು ಅವ್ರ ತಂದೆ ಇದ್ದಾರೆ, ಅವ್ರ ಹತ್ರ ಎಲ್ಲ ನಾವು ವಿದ್ಯೆ ಕಲ್ತವ್ರು. ನಾವು ಹಳೆ ಕಾಲದ ವಿದ್ಯೆ ಕಲ್ತವ್ರು. ಈಗ ತರ ಇವಾಗ ನೋಡಿ, ಕಣ್ಣು ನೋಡ್ತಾರೆ, ರೆಕ್ಕೆ ನೋಡ್ತಾರೆ, ವೈಬ್ರೇಷನ್ ನೋಡ್ತಾರೆ. ಆ ಕಾಲದೊಳಗೆ ಯಾರು ವೈಬ್ರೇಷನ್ ನೋಡ್ತಾ ಇರ್ಲಿಲ್ಲ. ನೆಲದೊಳಗೆ ಬಿಟ್ಟಿರೋರು, ನೆಲದೊಳಗೆ ಅಕ್ಕಿ ಹೇಳೋರು. ಈ ಅಕ್ಕಿ ಹಿಂಗೆ ಇದೆ, ಇದೇ ಇದು, ನೆಲದೊಳಗೆ ಅಕ್ಕಿ ಹಿಡಿಯೋರು. ನಾವು ಆ ವಿದ್ಯೆ ಕಲ್ತವ್ರು. ಏನ್ ಹೇಳಿ, ಅವರೆಲ್ಲ ಅವಾಗ ಇವಾಗ ವಾಸಪ್ಪ ಅವ್ರು ಇರ್ಬೋದು, ನಮ್ಗೆ ವಾಸಪ್ಪ ಅವ್ರದ್ದು ಟಚ್ ಇಲ್ಲ. ಇವಾಗ ಬಾಬು ಅವ್ರ ತಂದೆ ಟೆಚ್ಚು, ಅವರು ವಿಲೇದಲ್ಲೇ ಹಾಕೋರು, ವಿಲೇದಲ್ಲೇ ಹಾಕ್ಬಿಟ್ಟು ತೊಟ್ಟು ಹಾಕೋರು. ಇವ್ರಿ ಅಕ್ಕಿ ಹಿಂಗೆ ಮಾಡುತ್ತೆ, ಹಿಂಗೆ ಅಂತಾನೆ ಹೇಳೋರು. ಆ ವಿಳ್ಯದಲ್ಲಿ ಆಗ್ತದಂತ ಅಕ್ಕಿಗಳೆಲ್ಲ ತಿಂತಾ ಇದ್ವು, ಅದನ್ನ ತಿಂತಾ ಇತ್ತು. ಓಕೆ. ಇನ್ನೊಂದೇನಂತ ಹೇಳಿದ್ರೆ, ಸಾಕಷ್ಟು ನಿಮ್ಗೂ ಕೂಡ ಇದ್ರಲ್ಲಿ ಅನುಭವ ಇದೆ. ಬಟ್ ಈ ಟೈಮು ನಿಮ್ಮನ್ನ ಆ ಒಂದು ವಿಷಯದಲ್ಲಿ ತರದ್ ಬೇಡ ಅಂತ. ಯಾಕೆಂದ್ರೆ ಇಲ್ಲೇನಂತ ಹೇಳಿದ್ರೆ, ನಾವು ಒಂದು ವರ್ಷ ಇಡೀ ಕರ್ನಾಟಕದಲ್ಲಿ ಇವತ್ತಿರೋಂಥದ್ದು ಈ ವಾಸಪ್ಪ ದಾವಡಿದೆ 13 ಗಂಟೆ 31 ನಿಮಿಷ ರೆಕಾರ್ಡೆಡ್. ಅದು ಇವತ್ತಿಗೆ ಕರೆಕ್ಟ್ ಆಗಿ 1 ವರ್ಷ ಆಗಿದೆ. ಅದು ನಮ್ಮನ್ನೆಲ್ಲ ಬಿಟ್ಟು ಹೋಗಿ, ಆಯ್ತಾ? ಅದ್ರ ಬಗ್ಗೆ ಮಾತಾಡಕ್ಕೆ ಅಂತ ಬಂದಿದ್ದು. ಇವಾಗ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಕೇಳೋ ಸಮಯ ಅಲ್ಲ ಅಂತ ನಾನು ಅನ್ಕೊಂಡಿದೀನಿ, ಆಯ್ತಾ? ಬೇಡ ಆದ್ರು. ಬಟ್ ಇವಾಗ ಅದ್ರ ಬಗ್ಗೆ ಹೇಳಕ್ ಹೋದ್ರೆ, ಆ ಜುಟ್ಲಿ ಬಗ್ಗೆ 13 ಗಂಟೆ 31 ನಿಮಿಷ ಆಡಿದಂತ ಒಂದು ಜುಟ್ಲಿ ಬಗ್ಗೆ ಹೇಳೋದಾದ್ರೆ, ಬಾಬಣ್ಣವರು ಯಾವ ರೀತಿಯಲ್ಲಿ ರೆಡಿ ಮಾಡಿದ್ರು? ಅವ್ರು ರೆಡಿ ಮಾಡಿದ್ದ ಇಲ್ಲ ಬೇರೆ ಏನಾದ್ರು? ನಾನು ಆ ಟೈಮ್ ಒಳಗೆ ನಾವು ಚೌಲ್ಟ್ರಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೆ. ಬೆಳಿಗ್ಗೆ ಹೊತ್ತು ಬಾಬಣ್ಣ ನನ್ನ ಜೊತೆ ಹೋಟ್ಲ್ ಕಾಫಿ ಕುಡಿತಾ ಇದ್ರು, ನಾನು ಚೌಲ್ಟ್ರಿ ಹೋಗ್ತಾ ಇದ್ದೆ. ಅವಾಗ ನಾನು ಅಕ್ಕಿ ನೋಡಕ್ ಬರ್ತಾ ಇರ್ಲಿಲ್ಲ, ಆಡಕ್ ನೋಡಕ್ ಬರ್ತಾ ಇರ್ಲಿಲ್ಲ. ಅವಾಗ ಅಕ್ಕಿ ನನ್ನ ಹತ್ರ ಇತ್ತು, ಬಾಬಣ್ಣನ ಹತ್ರನೂ ಇತ್ತು. ನಾನು ಅವಾಗ ಅಕ್ಕಿ ಮೇಲೆ ಇಂಟ್ರೆಸ್ಟ್ ಇರ್ಲಿಲ್ಲ. ನಾನು ಆ ಬಗ್ಗೆ ಹೇಳೋದು ಸರಿ ಕಾಣಲ್ಲ. ಬಾಬು ಇವರೆಲ್ಲ ನನ್ಗೆ ಅವ್ರದ್ದು ಟೀಮ್ ಇತ್ತು, ಎಲ್ಲಾರ್ದು ಟೀಮ್ ವರ್ಕ್ ಮಾಡ್ತಾ ಇದ್ರು. ಆ ಟೈಮ್ ಒಳಗೆ ನಾನು ಅಕ್ಕಿ ಇವ್ರ ದಾವಡಿಗೆ ಎಂಟ್ರಿ ಕೊಡ್ತಾ ಇಲ್ಲ. ಆ ಬಗ್ಗೆ ನನಗೆ ಕೇಳೋದು ಸೂಕ್ತ ಅಲ್ಲ. ಅದ್ ನೋಡಿರೋ ಜನ ಇದ್ದಾರೆ, ಆಡ್ಸಿರೋರೆಲ್ಲ ಇದ್ದಾರೆ. ಈ ಪ್ರಶ್ನೆ ಬೇರೆಯವ್ರು ಕೇಳಿದ್ರೆ ಅದ್ ಬಗ್ಗೆ, ಜುಟ್ಟಿ ಬಗ್ಗೆ ಇಡೀ ಕರ್ನಾಟಕ ಗೊತ್ತಿದೆ, ಆಡಿದೆ. ಆ ಅಕ್ಕಿ ಬಗ್ಗೆ ಮಾತಾಡೋದು ಮಹಾನ್ ತಪ್ಪು ಅಲ್ಲ. ಅದು ಒಂದ್ಸತಿ ಅಲ್ಲ, ಒಂದ್ ಏನೋ 10-20 ಸತಿ ಪ್ರೂವ್ ಮಾಡಿದ್ದೆ. ಪ್ರೂವನ್ ಅಕ್ಕಿ ಆ ಬಗ್ಗೆ ಮಾತಾಡಿದ್ರೆ ನಮ್ಗೆ ಬಹಳ ಈ ಶೋಕ ನಾಲಾಯಕ ಅಂತ ಹೇಳ್ತಾರೆ ನನಗೆ. ಏನ್ ಹೇಳಿ, ಪ್ರೂವ್ ಮಾಡಿದ್ದೆ. ಥ್ಯಾಂಕ್ ಯು ರಮಿ. ಥ್ಯಾಂಕ್ ಯು. ವಿಶೇಷಣ ವಿಶಿಷ್ಟಾಯ ಅಸ್ಯಾಂ ಶುಭತಿತು ಮಮ ಸಂಕಲ್ಪಿತ ಕಾರ್ಯ ಶೀಘ್ರ ಪರಿಪೂರ್ಣ ಫಲಪ್ರಸಾದ ಫಲ ಸಿದ್ಧ್ಯರ್ಥಂ ಆದೌ
ವಿಘ್ನ ನಿವಾರಕ ವಿಘ್ನ ನಿವಾರಕ ಮಹಾಗಣಪತಿ ಮಹಾಗಣಪತಿ ಪ್ರಾರ್ಥನಂ ಪ್ರಾರ್ಥನಾ ಆಚರಿಸೆ. ಗಣಪತಿನ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗಣಾನಾನ್ವಾ ಗಣಪತಿಗಂ ಅವಾಮಹೇ ಕವಿಂ ಕವೀನಾಮುಪಮಶ್ರವಸ್ಸಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಮಿಸ್ಸೀದಸಾದನಂ ಯಶಸ್ವಿ ಏತ ಗಣಪತೆ ಗಣೇಶತ್ವಾಮಾನ್ ಪದವೇ ಪ್ರಥಮಂ ಕವೀಣಾಂ ಯದತೆ ತ್ವತ್ವೇಕೆ ಕಿಂಚನಾದೇ ಮಹಾಮತಕಮ್ಮಕವಂ ಚಿತ್ತಮಚ್ಚ ಅವಿಜ್ಞಾನೋಪಗಮನ್ನಾದಮಾನಾಂ ಸಖೇ ಬೋಧಿವಸುಪದೇ ಸಖೀಣಾಂ ರಣಂಗತರಣಕೃಷ್ಮಾನಭಕ್ತಾಚಿತಾಪಚಾದಾಯಿ ಅಸ್ಮಾನ್ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ನಮೋ ಪದಾಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಅಸ್ಸಲಂಬೋದದಾಯ ಏಕದಂತಾಯ ವಿಘ್ನವಿನಾಶನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸರ್ವತ್ರ ಮಹಾಗಣಪತಿ ದೇವತ ಸಂಪೂರ್ಣ ಅನುಗ್ರಹ ಪ್ರಸಾದತ. ದೇವ್ರ ಮೇಲೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಮಹಾಗಣಪತಿ ದೇವತ ಸಂಪೂರ್ಣ ಅನುಗ್ರಹ ಪ್ರಸಾದತ ಫಲಸಿದ್ಧಿರಸ್ತು. ಮಹಾಲಕ್ಷ್ಮಿನ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಲಕ್ಷ್ಮೀಂ ಕ್ಷೀರ ಸಮುದ್ರರಾಜತನಯಾಂ ಶ್ರೀರಂಗದಾಮೇಶ್ವರೀಂ ಯಾಸೀಭೂತ ಸಮಸ್ತದೇವಮಣಿತಾಂ ಲೋಕೈಕದೀಪಾಂ ಪುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿವ ಬ್ರಹ್ಮೇಂದ್ರ ಗಂಗಾಧರ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸದಸಿಜಾಂ ವಂದೇ ಮುಕುಂದ ಪ್ರಿಯಾಂ ಸಿದ್ಧಲಕ್ಷ್ಮೀರ್ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀರ್ವರಲಕ್ಷ್ಮೀಶ್ಚ ಪ್ರಸನ್ನಾ ಮಮ ಸರ್ವದಾ. ವದಾಂ ಕುಶೋಪಾಶಮಭೈತಿ ಮುದ್ರಾಂ ಕದಯದ್ವಹಂತೀಂ ಕಮಲಾಸನಸ್ತಾಂ ಜ್ವಾಲಾರ್ಕಕೋಟಿಪ್ರತಿಭಾಂ ತ್ರಿನೇತ್ರಾಂ ಭಜೇಹಮಂತಾಂ ಜಗದೀಶ್ವರೀಂ ತಾಂ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶ್ವರಿ ಜಗನ್ನಾಥ ಮಹಾಲಕ್ಷ್ಮೀ ನಮೋಸ್ತುತೆ. ಇಷ್ಟದೇವತ ಕುಲದೇವತ ಮಾತಾಪಿತೃದೇವತಾಭ್ಯೋ ನಮಃ. ಮಾತಾಪಿತಾಮಹೀ ಚೈವ ತದೈವ ಪ್ರಪಿತಾಮಹಿ ಪಿತಾ ಪಿತಾಮಹಶ್ಚೈವ ತದೈವ ಪ್ರಪಿತಾಮಹ. ಮಾತಾಮಹ ಸಪತ್ನಿಕಾಃ ವಿಶ್ವೇ ದೇವಸನಂದನಂ ಏತೆ ರಕ್ಷन्तु ನ ಪ್ರೀತ ಪ್ರಿಯಚ್ಚಂತೇಹ ಮಂಗಳೋ. ಮಾತಾ ಮೇ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರಃ ಬಾಂಧವ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಇಷ್ಟದೇವತ ಕುಲದೇವತ ಮಹಾಲಕ್ಷ್ಮಿ ಅನುಗ್ರಹ ಪ್ರಸಾದತ ಫಲಸಿದ್ಧಿರಸ್ಸು. ವನಸ್ಪತಿರಿತಿ ಧೂಪಂ. ನೀವೆಲ್ಲ ಬಂದು ಮಾಡಿದಕ್ಕೆ ತುಂಬಾ ಧನ್ಯವಾದಗಳು. Thank you. ರಾಜು, ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನೊಂದ್ಸಲಿ ವಿಶ್ವ ಇನ್ನೂ ಹೆಸರು ಮಾಡಿ ಇನ್ನೂ ಇದರಿಂದ ಒಳ್ಳೆ ಮಾಡೇ ಮಾಡೋಣ. ಖಂಡಿತ ಖಂಡಿತ. God bless you.